ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಪರಮಾತ್ಮ ಜೋಡಿ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಗೌರಿ ಹಬ್ಬದ ವ್ಲಾಗು. ನಮ್ಮನೇಲಿ ಗೌರಿ ಹಬ್ಬನ ಸಿಂಪಲಾಗಿ ಮಾಡಿದ್ದು, ನಮ್ಮ ಅಕ್ಕನ ಮನೇಲಿ ಮಾಡಿದ್ದು. ನಮ್ಮಮ್ಮ ಬಾಗಿನ ಕೊಡೋದಕ್ಕೆ ಪ್ರತಿ ವರ್ಷ ನಮ್ಮ ಅಕ್ಕನ ಮನೆಯಲ್ಲೇ ಹಬ್ಬ ಮಾಡ್ತಿದ್ದಿದ್ದು ಗೌರಿ ಹಬ್ಬನ. ಸೊ ಈ ವರ್ಷವೂ ಅವ್ರ ಮನೆಗೆ ಹೋಗಿದ್ವಿ. ನಂದು ಮೊದಲನೇ ಬಾಗಿನ ಅಲ್ವಾ. ಸೊ ಸಿಂಪಲ್ಲಾಗಿ ಗೌರಿ ತೊಗೊಂಬಂದು ಗೌರಿ ಕೂರಿಸಿದ್ವಿ. ಆಮೇಲೆ ಹಬ್ಬಕ್ಕೆ ಅಡುಗೆ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ವಿ. ಒಬ್ಬಿಟ್ಟು, ಕೋಸಂಬರಿ, ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ. ನಂದು ಬಾಗಿನ ಮೊದಲನೇ ವರ್ಷದ್ದು. ಸೊ ತುಂಬ ಖುಷಿ ಆಗುತ್ತೆ ನನಗೆ ಇದು ವರ್ಷ ಬಾಗಿನ ತಗೊಳಕ್ಕೆ. ಯಾಕೆಂದರೆ ಇದೇ ಫಸ್ಟ್ನೇ ವರ್ಷ ಅಲ್ವ ನಾನು ಬಾಗಿನ ತಗೊತಿರೋದು. ಸೊ ಹಾಗಾಗಿ ಬಾಗಿನ ಎಲ್ಲ ರೆಡಿ ಮಾಡಿಕೊಂಡು ಪ್ರತಿ ವರ್ಷ ನಮ್ಮ ಅಕ್ಕಂಗೆ ಬಾಗಿನ ಕೊಡ್ತಿದ್ದಿದ್ದು ದೇವಸ್ಥಾನದಲ್ಲೇ. ಅಲ್ಲೇ ನಿಯರಲ್ಲಿ ಒಂದು ದೇವಸ್ಥಾನ ಇದೆ, ಬಸವೇಶ್ವರನ ದೇವಸ್ಥಾನ. ಅಲ್ಲಿ ಪ್ರತಿ ವರ್ಷವೂ ಗೌರಿ ಕೂರಿಸ್ತಾರೆ. ಸೊ ಹಂಗಾಗಿ ನಮ್ಮ ಪ್ರತಿ ವರ್ಷ ಅಲ್ಲೇ ಬಾಗಿನ ಕೊಡ್ತಾರೆ ನಮ್ಮ ಅಕ್ಕಂಗೆ. ಈ ವರ್ಷವೂ ನನಗೆ ಫಸ್ಟ್ನೇ ವರ್ಷದ ಬಾಗಿನ ಅಲ್ವಾ. ಸೊ ಅಲ್ಲೇ ಕೊಡೋಕ್ಕೆ ಅಂತ ಕರ್ಕೊಂಡೋದ್ರು. ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಅಲ್ಲಂತೂ ಗೌರಮ್ಮನ ಪ್ರತಿ ವರ್ಷ ಚೆನ್ನಾಗಿ ಕೂರಿಸಿರ್ತಾರೆ. ನಾವು ಎಲ್ಲ ಬಾಗಿನ ತೊಗೊಂಬಂದಿರೋ ರೆಡಿ ಮಾಡಿಕೊಂಡು ಫಸ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಮಗೆ ಬಾಗಿನ ಕೊಡೋದು ಅಮ್ಮ ಪ್ರತಿ ವರ್ಷವೂ. ಸೊ ಈ ವರ್ಷವೂ ಯಾಶನಲ್ಲಿ ಅದೇ ಥರನ ಮಾಡೋದು. ನಾವು ಗೌರಮ್ಮಗೆ ಅಲ್ಲಿ ಫಸ್ಟು ಬಾಗಿನ ಇಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ, ಮತ್ತು ಇಲ್ಲಿ ಪ್ರತಿ ವರ್ಷವೂ ನಮ್ಮದು ಒಂದು ಪೂಜೆ ಮಾಡ್ತಾರೆ. ಅಂದರೆ ಗೌರಮ್ಮನ ಇಟ್ಟಾಗ ಪ್ರತಿದಿನ ಒಬ್ಬೊಬ್ಬರು ಪೂಜೆ ಮಾಡ್ತಿರ್ತಾರಲ್ಲ, ಅದೇ ಥರ ನಮ್ಮದು ಒಂದಿನ ಪೂಜೆ ಬರುತ್ತೆ. ಆವತ್ತು ನಾವು ಗೌರಮ್ಮಂಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಆವತ್ತು ನಾವು ಪೂಜೆ ಮಾಡ್ತೀವಿ. ಸೊ ಇವತ್ತು ನಾವು ಬರೀ ನಮಗೆ ಬಾಗಿನ ಕೊಡ್ಕೊಳಕ್ಕೆ ಅಂತ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಂಬಂದು ದೇವರಿಗೆಲ್ಲ ಬಾಗಿನ ಪೂಜೆ ಮಾಡಿ ಆಮೇಲೆ ಅಮ್ಮ ನಮಗೆ ಬಾಗಿನ ಕೊಡೋಕೆ ರೆಡಿ ಮಾಡ್ಕೊತಾರೆ. ಯಾವ ಸಿಮ್ ಅವೆಲ್ಲ ಇರಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೌರಮ್ಮ. ಪ್ರತಿ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ನಮಗಂತೂ ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೌರಮ್ಮನ. ಅದಕ್ಕೆ ಸಂಬಂಧ ನಾಳೆ ಒಂದು ಸಂಬಂಧಕ್ಕೆ ತಡೆ ಹಿಡಿದಿರೋದು ಎಲ್ಲ ಏನಕ್ಕೆ ಬಳೆ ತಂದು ಸೀರೆ ತಂದು ನೋಡಿ, ಇದೇ ದೇವರು ಹೇಳಿದ್ದು ನಾನು, ಶ್ರೀ ಬಸವೇಶ್ವರ ಸ್ವಾಮಿ ಅಂತ. ಈ ದೇವಸ್ಥಾನದಲ್ಲೇ ಪ್ರತಿ ವರ್ಷವೂ ಗೌರಮ್ಮನ ಕೂರಿಸೋದು. ಈ ವರ್ಷವೂ ಹಂಗೆ ಕೂರಿಸಿದ್ದಾರೆ. ಮತ್ತು ಇಲ್ಲೇ ಪಕ್ಕದಲ್ಲೇ ಒಂದು ನವಗ್ರಹ ಕೂಡ ಇದೆ. ನಮ್ಮ ಅಜ್ಜಿ ಇದ್ದಾಗಂತೂ ಈ ದೇವಸ್ಥಾನ ತುಂಬ ನಡ್ಕೊಂಡು ಯಾವಾಗಲೂ ಚಿಕ್ಕ ಹುಡುಗಿಯಿಂದಲೂ ನಾನು ಈ ದೇವಸ್ಥಾನಕ್ಕೆ ಬಂದಿರೋದನ್ನ ನೋಡಿದ್ದೀನಿ. ನಮ್ಮ ಅಜ್ಜಿನೇ ಈ ದೇವಸ್ಥಾನದಲ್ಲಿ ಬಾಗಿನ ಕೊಡೋದನ್ನ ನಡೆಸ್ಕೊಂಬಂದಿರೋದು. ಹಾಗಾಗಿ ನಾವು ಈ ದೇವಸ್ಥಾನದಲ್ಲಿ ಬಾಗಿನ ಕೊಡೋದನ್ನೇ ಕಂಟಿನ್ಯೂ ಮಾಡ್ತಿದ್ದೀವಿ. ಅಲ್ಲೇ ಕುಡಿತಾರೆ ಗೌರಮ್ಮ ಬಂದು. ನಮಗೆ ಹಂಗೆ ಕುಡಿದು ಬೀದಿಗೆ ಸ್ಟಾರ್ಟ್ ಆಗ್ಬಿಡ್ತೀವಿ. ಅಲ್ಲಿ ಇದ್ದಿದ್ದ ಏನಾದ್ರು ಉದ್ಗಡ್ಡಿ ಕರ್ಪೂರ ಎಲ್ಲ ಜಾಸ್ತಿ ಕಚ್ಚಿದ್ರು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡ್ತಿದ್ರು. ಅದ್ರ ಬಗ್ಗೆ ತಡೆಯೋಕ್ಕಾಗಲ್ಲ, ತುಂಬ ಕಚ್ತಾರೆ ಅಂತ. ಸೊ ಹಂಗೆ ಹೇಳ್ತಾ ನಮ್ಮಮ್ಮ ಹಂಗೆ ನನಗೆ ಬಾಗಿನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಮ್ಮನೆಯವ್ರಿಗೂ ಇದು ಫಸ್ಟ್ನೇ ವರ್ಷದ ಬಾಗಿನ ಅಲ್ವಾ. ಸೊ ಅವ್ರನ್ನೂ ಕೂರಿಸಿ ಮಾಡಿದ್ರು. ಖುಷಿ ಅನಿಸುತ್ತೆ. ಯಾಕೆ ಅಂದರೆ ಮೊದಲನೇ ವರ್ಷದ ಬಾಗಿನ ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ತವ್ರ ಮನೆಯಿಂದ ಅರಿಶಿನ ಕುಂಕುಮ ಸಿಗುತ್ತೆ ಅಂದರೆ ಯಾವ ಹೆಣ್ಣಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಹಂಗೇ ಅದಲ್ಲದೆ ನನಗೆ ಫಸ್ಟ್ನೇ ವರ್ಷ ಬೇರೆ ಅಲ್ವಾ, ತುಂಬಾ ಖುಷಿ ಆಗ್ತಿತ್ತು ನನಗಂತೂ. ಅದು ದೇವಸ್ಥಾನದಲ್ಲಿ ಬೇರೆ ಬಾಗಿನ ತಗೊಂತಿರೋದಂದ್ರೆ ದೇವ್ರ ಮುಂದೆ ಕೂತ್ಕೊಂಡು ಅಮ್ಮ ಅರಿಶಿನ ಕುಂಕುಮ ಇಡ್ತಾರೆ ಅಂದರೆ ತುಂಬ ಖುಷಿ ಅಲ್ವಾ. ಅಮ್ಮ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಂಗೆ ಅಕ್ಕನೂ ಅರಿಶಿನ ಕುಂಕುಮ ಎಲ್ಲ ಇಟ್ಲು. ಆಮೇಲೆ ಅಮ್ಮ ಬಾಗಿನ ಕೊಡೋಕ್ಕೆ ಅಂತೇಳ್ಬಿಟ್ಟು, ಇದು ಈ ವರ್ಷ ಮೊದಲನೇ ಬಾಗಿನ, ಮರುಬಾಗಿನ. ನಮ್ಮ ಕಡೆ ಮೊದಲನೇ ವರ್ಷ ಮದುವೆ ಆಗಿದ್ದು ಮೊದಲನೇ ವರ್ಷ ಮರುಬಾಗಿನ ಅಂತ ಕೊಡ್ತಾರೆ, ಮರದಲ್ಲಿಟ್ಟು ಕೊಡ್ತಾರೆ. ಆಮೇಲೆಲ್ಲ ಮಾಮೂಲಿ ತಟ್ಟೆ ಬಾಗಿನ ಕೊಡ್ತಾರೆ. ಅಷ್ಟು ನಡೆಸಿಲ್ಲ. ಮೂರು ವರ್ಷನೇನೋ ಕೊಡಬೇಕು ಅಂತ ಹೇಳ್ತಾರೆ.
ಬಟ್ ನಮ್ಮ ಮನೇಲಿ ಒಂದೇ ವರ್ಷ, ನಮ್ಮ ಅಕ್ಕಂಗೂ ಅಷ್ಟೇ ಮದುವೆ ಆಗಿದ್ದು ಫಸ್ಟ್ನೇ ವರ್ಷ ಮರಬಾಗ್ನ ಕೊಟ್ಟಿದ್ರು. ಸೊ ನನಗೆ ಈ ವರ್ಷ ಮರಬಾಗ್ನ ಸಿಗ್ತಿದೆ. ಹಂಗೆ ನಮ್ಮ ಮನೆಯವರಿಗೂ ಬಟ್ಟೆ ಎಲ್ಲ ತೊಗೊಂಬಂದಿದ್ರು, ಚೆನ್ನಾಗಿ ಮಾಡಿದ್ರು. ನನಗೆ ನಮ್ಮಮ್ಮ ಬಾಗ್ನಕ್ಕೆ ಅಂತ ಹೇಳ್ಬಿಟ್ಟು ಈ ಸತಿ ಬೆಳ್ಳಿ ಸಾಮಾನು ತೊಗೊಂಡಿದ್ದೆ. ಸ್ವಲ್ಪ ಮನೆಗೆ ದೀಪ ಎಲ್ಲ ಬೇಕಿತ್ತು ಅಂತ ಹಂಗೆ ಬಟ್ಟೆನೂ ಕೊಡಿಸಿದ್ರು. ಅವ್ರು ನಮ್ಮ ಮನೆಯವ್ರಿಗೂ ಬಟ್ಟೆ ಕೊಡಿಸಿದ್ರು. ನೋಡಿ ನಮ್ಮ ಅಕ್ಕಂಗೂ ಬಾಗ್ನ ಕೊಡ್ತಿದ್ದಾರೆ ಇವಾಗ ಅಮ್ಮ ಅಕ್ಕಂಗೂ ಸೀರೆ ಎಲ್ಲ ತೊಗೊಂಬಂದಿದ್ರು. ಸೊ ನಮ್ಮ ಅಕ್ಕಂಗೆ ಮೊದಲನೇ ವರ್ಷದಲ್ಲ, ತುಂಬ ವರ್ಷ ಆಗಿದೆ ಅವ್ರದ್ದು ಮದುವೆ ಆಗಿ. ಸೊ ಹಂಗಾಗಿ ಅಮ್ಮ ಅವರಿಗೂ ಬಾಗ್ನ ಕೊಡ್ತಾ ಇದ್ದಾರೆ. ನಾನು ಅಕ್ಕ ಇಬ್ಬರೂ ಅಮ್ಮಂಗೆ ಅಂತ ಪ್ರತಿ ವರ್ಷವೂ ಗೌರಿ ಹಬ್ಬಕ್ಕೆ ಸೀರೆ ತೊಗೊಂಬರ್ತಿದ್ವಿ. ಅಂದರೆ ಅಮ್ಮಂಗೆ ಅಪ್ಪಾಜಿ ಇಬ್ಬರಿಗೂ ತರ್ತಿದ್ವಿ. ಸೊ ಅದನ್ನು ಪ್ರತಿ ವರ್ಷ ಅಕ್ಕ ದೇವಸ್ಥಾನದಲ್ಲೇ ಅಮ್ಮಂಗೆ ಸೀರೆ ಇಟ್ಟು ಕೊಡೋರು. ಅದೇ ಥರನೇ ನಾನು ಹಿಂಗೇ ಸೀರೆ ತೊಗೊಂಬಂದಿದ್ದನ್ನ ಕೊಟ್ಬಿಡ್ತಿದ್ದೆ. ಸೊ ಹಂಗಾಗಿ ಇದು ಹಿಂಗೆ ಚೆನ್ನಾಗಿರುತ್ತೆ, ದೇವಸ್ಥಾನದಲ್ಲಿ ಕೊಟ್ಟರೆ ಅವರಿಗೂ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಹಿಂಗೇ ದೇವಸ್ಥಾನದಲ್ಲೇ ಕೊಡೋದು ರೂಢಿ ಮಾಡ್ಕೊಂಡು, ಸೊ ಅಮ್ಮಂಗೂ ನಾವು ದೇವಸ್ಥಾನದಲ್ಲೇ ಸೀರೆ ಇಟ್ಬಿಟ್ಟು ತಟ್ಟೆ ಮೇಲೆ ಕೊಡ್ತೀವಿ. ನಾನು ಅಕ್ಕ ಇಬ್ಬರೂ ಅಷ್ಟೇ. ಅಮ್ಮಂಗೆ ಹಂಗೆ ಕುಂಕುಮ ಕೊಡ್ತಿದ್ದೆ. ಹಂಗೆ ಅಲ್ಲಿ ಐನಾರು ನಮಗೆ ತುಂಬ ಪರಿಚಯ, ಯಾಕೆಂದರೆ ನಮ್ಮ ಅಜ್ಜಿ ಹೇಳ್ತಿದ್ನಲ್ಲ ಕರ್ಕೊಂಬರೋರು ತುಂಬ ಅಂತ. ಅವಾಗ ಇನ್ನೂ ನಮಗೆ ತುಂಬ ಪರಿಚಯ. ಆವಾಗ ಐನಾರು ಹಂಗೆ ನಮ್ಮದು ನನಗಾಗಿದ್ದ ಕೆಲಸದ ಬಗ್ಗೆ ಮಾತಾಡ್ತಾಯಿದ್ರು. ಎಲ್ಲ ದೇವ್ರ ಬಲದಿಂದ ಅವಳಿಗೂ ಒಳ್ಳೆ ಕೆಲಸ ಆಯಿತು ಅಂತ ಸೊ ಅವ್ರು ಹಂಗೆ ಮಾತಾಡ್ತಾಯಿದ್ರು. ನಮ್ಮನ್ನ ಯಾಕೋ ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಕಂಟಿನ್ಯೂ ಮಾಡಿಲ್ಲ. ಸೊ ಇವಾಗ ಅಕ್ಕ ಅಮ್ಮಂಗೆ ಸೀರೆ ತೊಗೊಂಬಂದಿದ್ರಲ್ಲ ಅದನ್ನ ಕೊಡೋಕ್ಕೆ ಅಂತ ಅಮ್ಮಂಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಬಾಗ್ನ ಕೊಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಅಷ್ಟೇ ಪ್ರತಿ ವರ್ಷ ಅಮ್ಮಂಗೆ ಹಿಂಗೆ ಮಾಡ್ತಿದ್ದಿದ್ದು. ಸೊ ಹಂಗಾಗಿ ನಾನು ಈ ವರ್ಷ ಅಮ್ಮಂಗೆ ಸೀರೆ ತೊಗೊಂಬಂದಾಗ, ಈ ವರ್ಷ ಅಂತ ನಾನು ಪ್ರತಿ ವರ್ಷವೇ ತೊಗೊಂಬರ್ತಿದ್ದೆ ಅಮ್ಮಂಗೆ ಸೀರೆ, ನನ್ನ ಕೆಲಸಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ದಾಗಿಂದನೂ. ಬಟ್ ಈ ಥರನೂ ನಾನು ಹಂಗೆ ಕೊಟ್ಟಿದ್ದು. ಬಟ್ ನನಗೆ ಈ ವರ್ಷದ್ದು ಫಸ್ಟ್ನೇ ಬಾಗ್ನ ಅಷ್ಟೇ. ಸೊ ಅಕ್ಕ ಅಮ್ಮಂಗೆಲ್ಲ ಕೊಟ್ಟರು. ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಅಂತ ಬಂದಿರ್ತಾರಲ್ಲ ಅವರೂ ಅಷ್ಟೇ, ಅಲ್ಲಿ ಅವತ್ತಿನ ದಿನ ನಾವು ಅವ್ರಿಗೆ ಕುಂಕುಮ ಕೊಡೋದು, ಅವರು ನಮಗೆ ಕುಂಕುಮ ಕೊಡೋದು, ಆ ಥರ ಎಲ್ಲ ಮಾಡಿ ಅವರು ಕೊಡ್ತಾರೆ, ನಾವು ಅವ್ರಿಗೆ ಕೊಡ್ತೀವಿ. ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಅಂದ್ರೆ ಸಿರಿ ಅಲ್ವಾ, ಯಾರು ಅರಿಶಿನ ಕುಂಕುಮ ಕೊಡ್ತಾರೆ ಅಂದರೆ ನೋಡಿ ಎಷ್ಟು ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ಪೂಜೆ ಎಲ್ಲ ಮುಗಿಸಿ ಎಲ್ಲ ಬಾಗ್ನ ಎಲ್ಲ ಕೊಟ್ಟಾಗಿ ಅವರು ನಮಗೆ ಇದ್ದವರು ಅಂದರೆ ಜನ ಬಂದಿರ್ತಾರಲ್ಲ ಅವರು ನಮಗೆ ಅರಿಶಿನ ಕುಂಕುಮ ಕೊಟ್ಟರು. ನಾವು ಅವರಿಗೆಲ್ಲ ಕೊಟ್ಟು ಎಲ್ಲ ಮುಗೀತು. ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ತುಂಬ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದರೆ, ಏನೋ ಒಂಥರ ಖುಷಿ ಅನಿಸುತ್ತೆ. ನೋಡಿ ಎರಡು ದೇವರಿಗೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಮತ್ತು ಅಲ್ಲಿದ್ದಿದ್ದು ಐನಾರು ನಾವು ಹೊರಟಾಗ ಅಲ್ಲಿ ದೇವ್ರ ಬಳೆನ ಕೊಟ್ಟರು. ದೇವ್ರಿಗೆ ಹಾಕಿದ್ದಿದ್ದು ಬಳೆನ ನಮಗೆ ಹಾಕೋಣಕ್ಕೆ ಅಂತ ಕೊಟ್ಟರು. ನಾವು ಎಲ್ಲರೂ ಇಸ್ಕೊಂಡು ಬಳೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಮನೆಗೆ ಬಂದಮೇಲೆ ಎಲ್ರಿಗೂ ನೆನಪಾಗ್ತಿದೆ. ಏನು ಅಂದರೆ ಗೌರಿ ಎಳೆನೇ ಕಟ್ಟಿರಲಿಲ್ಲ ನಾವು. ತಗೊಂಡೋಗೋಣ ಅಂತ ದೇವಸ್ಥಾನಕ್ಕೆ ತೊಗೊಂಡೋಗೋಣ, ಅಲ್ಲೇ ಕಟ್ಕೊಳ್ಳೋಣ ಪೂಜೆ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ವಿ ದೇವ್ರ ಮುಂದೆ. ಬಟ್ ಹೋಗ್ಬೇಕಾದ್ರೆ ಅದನ್ನೆಲ್ಲ ತೊಗೊಂಡೋ ಗಾಬರಿಲಿ ಮರ್ತುಬಿಟ್ಟೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಮನೆಗೆ ಬಂದಮೇಲೆ ನೆನಪಾಗ್ತೈತೆ ಅದನ್ನು ನೋಡಿಬಿಟ್ಟು, ಅಯ್ಯೋ ಯಾರು ಗೌರಿ ಎಣ್ಣೆನೇ ಕಟ್ಕೊಂಡಿಲ್ಲ, ಹಂಗೆ ಹಬ್ಬ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಮನೆಗೆ ಬಂದಮೇಲೆ ಎಲ್ರಿಗೂ ಒಂದು ಕಡೆಯಿಂದ ಗೌರಿ ಎಳೆ ಕಟ್ಟಿ, ಅವರು ನಮ್ಮ ಮನೆಯವ್ರಿಗೆ ನಾನು ಕಟ್ಟಿದೆ, ಅವರು ನನಗೆ ಕಟ್ಟಿದ್ರು ಗೌರಿ ಎಳೆನ. ಆವಾಗ ನೆನಪಾಗಿ ಗೌರಿ ಎಳೆ ಕಟ್ಕೊಂಡು ಆಮೇಲೆ ತಿಂಡಿ ತಿನ್ಕೊಂಡು ಹೋಗಿರಲಿಲ್ಲ ನಾವು, ಯಾಕೆಂದರೆ ಬೆಳಗ್ಗೆನೇ ಹಬ್ಬ ಮುಗಿಸಿದ್ವಲ್ಲ, ಏನೂ ತಿಂದಿರಲಿಲ್ಲ. ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಬೇಗ ಮುಗಿಸಿ ರಾವು ಕಾಲ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರೊಳಗಡೆ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸಿ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ಬಂದು ಗೌರಿ ಎಳೆ ಎಲ್ಲ ಕಟ್ಕೊಂಡು ತಿಂಡಿ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಅಷ್ಟೊತ್ತಿಗೆ
ಬೆಳಗ್ಗೆ ಎಲ್ಲ ಗಡಿಬಿಡಿಲಿ ಹೊರಟ್ಬಿಟ್ಟು ಹೋಗಿದ್ವಲ್ಲ. ಸೊ ಬೆಳಗ್ಗೆಯಿಂದ ನಾವೇನು ಫೋಟೋಸು ತೆಕ್ಕೊಂಡಿರಲಿಲ್ಲ, ಒಂದು ರೀಲ್ಸ್ ಕೂಡ ಮಾಡಿರಲಿಲ್ಲ. ಸೊ ಎಲ್ಲರೂ ಒಂದೇ ಕಡೆ ಇದ್ದಾಗ ಫೋಟೋಸ್ ತೆಕ್ಕೊಂಡು ರೀಲ್ಸ್ ಮಾಡೋದೆಲ್ಲರೂ ಕಾಮನ್ ಅಲ್ವಾ. ಸೊ ನಮ್ಮದು ಅಷ್ಟೇ, ನಮಗಿನ್ನೂ ಸ್ವಲ್ಪ ಜಾಸ್ತಿ. ಸೊ ಎಲ್ಲ ಮಾಡ್ತಾ ಇದ್ವಿ. ಎಲ್ಲ ರೀಲ್ಸ್ನು ಮಾಡಿ ಮುಗಿಸಿದ್ವಿ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.